ಇಷ್ಟೊಂದು ವಿಜೃಂಭಣೆಯಿಂದ ನಡೆದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ನಾ ಹೇಳಬೇಕಾಗಿರೋದು ಅನಾವಶ್ಯಕ. ಯಾರು ಮೂಲ ಕಾರಣ? ನೀವು. ಏನಕ್ಕೆ ಹೇಳ್ತಾ ಇದ್ದೀನಿ ವಿಜೃಂಭಣೆಯಿಂದ ನಡೆದಿದೆ ಅಂದರೆ, ನಾನಲ್ಲಿ ಕೂತಿದ್ದಾಗ ಬಹಳಷ್ಟು ಜನ ಬಂದು, ಸ್ವಾಮೀಜಿ ಹೋದ ಸತಿಗಿನ್ನ ಈ ಸತಿ ಭಾಳ ಚೆನ್ನಾಗಿದೆ, ಸಿಸ್ಟಮ್ ಚೆನ್ನಾಗಿದೆ, ಇನ್ನೊಂದು ತಿಂಡಿ ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತಾ? ಅಂತೆಲ್ಲ ಬಹಳಷ್ಟು ಹೇಳಿದ್ರು. ಆಮೇಲೂ ಹೇಳಿದ್ರು, ಸ್ವಾಮೀಜಿ ಕೆಲವು ವಾಲಂಟಿಯರ್ಸ್ ಪಾಪ ಬಹಳ ಕೋಪ ಮಾಡ್ಕೊಂಡಿದ್ರು, ಆದರೆ ನಮ್ಗಳದ್ದು ತಪ್ಪಿದೆ ಪಾಪ, ಅದರಿಂದ ಅವ್ರ ಕೋಪ ಬಂದಿರ್ಬೋದಷ್ಟೇ, ಬಟ್ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡೋದು ಅಂತ ಇದನ್ನು ಹೇಳಿದ್ರು. ಯಥಾವತ್ತಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಏನು ಇಲ್ಲಿ ಸ್ವಯಂ ಸೇವಕರಿದ್ದೀರಾ, ನಿಮ್ಮೆಲ್ಲರ ಪರಿಶ್ರಮ ಇರಲಿಲ್ಲ ಅಂದಿದ್ರೆ ಈ ರೀತಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಎಲ್ಲೂ ನಡೆಯೋಲ್ಲ. ಯಾವುದೇ ಒಂದು ದೇವಸ್ಥಾನ ಇರ್ಬೋದು, ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ಅದು ಯಶಸ್ವಿಯಾಗಿ ನಡೆಯುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಸ್ವಯಂ ಸೇವಕರಿಂದ ಮಾತ್ರ ಸಾಧ್ಯ. ಹನುಮಂತ ಇರಲಿಲ್ಲ ಅಂದರೆ ಶ್ರೀರಾಮಚಂದ್ರ ಯುದ್ಧ ಗೆಲ್ಲಲಿಕ್ಕೆ ಆಗ್ತಿರ್ಲಿಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಶ್ರೀರಾಮಚಂದ್ರನ್ ಯಾರೂ ಹೊಗಳಲ್ಲ. ಭಾರತಾದ್ಯಂತ ನೀವು ಹುಡುಕಾಡಿದ್ರು ಕೂಡ ಹನುಮಂತನಿಗೆ ದೇವಸ್ಥಾನ ಜಾಸ್ತಿನೇ ಹೊರತು ಶ್ರೀರಾಮಚಂದ್ರನಿಗೆ ದೇವಸ್ಥಾನ ಜಾಸ್ತಿ ಇಲ್ಲ. ಆದರೆ ಅವನು ಭಗವಂತ. ಆದರೆ ಕೊಂಡಾಡೋದು ಹೊಗಳಾಡತಕ್ಕಂಥದ್ದೆಲ್ಲವನ್ನು ಕೂಡ ಹನುಮಂತನಿಗೆ. ಏನಕ್ಕಪ್ಪ ಅಂದರೆ ಅವನು ಸೇವೆಯನ್ನು ಮಾಡಿದ, ಅದಕ್ಕೋಸ್ಕರ. ಆ ಹನುಮಂತನ ಸ್ಥಾನದಲ್ಲಿ ಇವತ್ತಿನ ದಿನ ನೀವೆಲ್ಲರೂ ನಿಂತ್ಕೊಂಡಿದ್ದೀರ. ನಾನು ಹನುಮಂತ ಯಾವತ್ತೂ ಶ್ರೀರಾಮಚಂದ್ರನ್ನ ನಂಗೊಂದು 30-40 ಸೈಟ್ ಕೊಡೆಯ ಮನೆ ಕಟ್ಕೋಬೇಕು ಅಂತ ಕೇಳಲಿಲ್ಲ. ಅವ ಕೇಳಿದ್ನ? ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿಸ್ದ, ಅಂಗದನಿಗೆ ಮಾಡಿಸ್ದ, ಸುಗ್ರೀವನಿಗೆ ಮಾಡಿಸ್ದ, ಅವನ ಸೇವಕನಾಗಿ ಉಳಿದ. ಆದರೆ ಅವನ ಆರಾಧನೆನೇ ನಡೀತೆ ಹೊರತು ಎಲ್ಲ ಕಡೆ ಯಾವ ಸುಗ್ರೀವನ ಆರಾಧನೆ ನಡೆದಿಲ್ಲ, ಯಾವ ಶ್ರೀರಾಮಚಂದ್ರನಿಗೂ ಆರಾಧನೆ ನಡೆದಿಲ್ಲ. ಏನಕ್ಕೆ? ತ್ಯಾಗೇನ ಏಕೇನ ಅಮೃತತ್ವ ಮಾನಶು. ಆ ತ್ಯಾಗದ ಮನೋಭಾವನೆ ಆ ವ್ಯಕ್ತಿಯ ಮನೋಭಾವನೆಯನ್ನು ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗುತ್ತಂತೆ. ಅಂತ ನೀವೆಲ್ಲರೂ ಕೂಡ ಈ 24 ಗಂಟೆಗಳ ಕಾಲ, ಬಹಳಷ್ಟು ಜನ 24 ಗಂಟೆನೂ ಇದ್ದಾರೆ ಇಲ್ಲಿ. ಮನೆ ಮಠವನ್ನು ಮರೆತು ಈ ಚಳಿನಲ್ಲಿ ನೀವು ಅಬ್ಸರ್ವ್ ಮಾಡೋರು. ನಮ್ಮ ಫಸ್ಟ್ ಬಾಯ್ ಬರೀ ಅಂಗೋಸ್ತ್ರ ಹಾಕೊಂಡು ಕೂತ್ಕೊಂಡೆ, ಯಾಕೋ ಚಳಿ ಹಾಕೊಂಡು ಚೂರು ಅಗಲ ಮಾಡಿಕೊಂಡೆ, ಆಮೇಲೆ ಫುಲ್ ಹಾಕ್ಕೊಂಡೆ. ನೀವು ಇಲ್ಲಿ ರಾತ್ರಿಯಿಂದೆಲ್ಲ ಕೂತಿದ್ದೀರ ಸೇವೆಯನ್ನು ಮಾಡಿಕೊಂಡು. ಕೆಲವು ವಾಲಂಟಿಯರ್ಸು ಟೈಮಿಗೆ ಕರೆಕ್ಟಾಗಿ ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೂ ಕೂಡ ಬಂದಿಲ್ಲ. ಪ್ರಸಾದ ಇಲ್ಲ ಅಂತಲ್ಲ, ಪ್ರಸಾದ ಇದೆ, ಆದರೆ ಅವ್ರಿಗೆ ಸಮಯ ಸಿಕ್ಕಿಲ್ಲ ಬರಲಿಕ್ಕೆ. ತಮ್ಮನ್ನು ತಾವು ಅಷ್ಟು ಈಶ್ವರನ ಸೇವೆಗೆ ಬಂದಂಥ ಭಕ್ತಾದಿಗಳ ಸೇವೆಗೆ ತಮ್ಮನ್ನು ತಾವು ಅಷ್ಟೊಂದು ತೊಡಗಿಸ್ಕೊಂಡಿದ್ದಾರೆ ಇಲ್ಲಿ ಇವತ್ತಿನ ದಿನ. ಅದರಿಂದ ಈ ಒಂದು ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಆಯಿತು. ನ್ಯೂನತೆಗಳು ಖಂಡಿತ ಇರುತ್ತೆ, ಇಲ್ಲ ಅಂತಲೇ ಹೇಳೋಲ್ಲ. ಆ ನ್ಯೂನತೆ ಏನಾದ್ರು ಇದೆ ಅಂತಂದರೆ ಅದು ಮ್ಯಾನೇಜ್ಮೆಂಟ್ ಕೊರತೆಯಿಂದ ನಿಮಗೆ ನ್ಯೂನತೆ ಆಗಿರ್ಬೋದೇನೋ. ಸ್ವಯಂ ಸೇವಕರಿಂದ ನ್ಯೂನತೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ.
ಏನಾರ ಸ್ವಯಂ ಸೇವಕರು ಕೋಪ ಮಾಡ್ಕೊಂಡು ಏನಾರು ಜಗಳ ಕಾದಿದ್ರು ಕೂಡ ಆ ಜಗಳ ಕಾಯೋಕ್ಕೆ ಸನ್ನಿವೇಶಕ್ಕೆ ಸರಿಯಾಗಿ ವ್ಯವಸ್ಥೆಯನ್ನು ಮ್ಯಾನೇಜ್ಮೆಂಟ್ ಮಾಡದೇ ಇರೋ ಕಾರಣ ಬಹುಶಃ ಅಲ್ಲಿ ವೈಮನಸ್ಸೆ ಬಂದಿರಬಹುದೇನೋ. ಆದ್ದರಿಂದ ಏನಾರ ನ್ಯೂನತೆ ಇದ್ದರೆ ಅದು ನಮ್ಮಗಳಿಂದ ನ್ಯೂನತೆ ಆಗಿದೆ. ಏನಾರು ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಅಂದರೆ ಅದು ನಿಮ್ಮಗಳಿಂದ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ಓಂಕಾರಾಶ್ರಮ ಮಹಾಸಂಸ್ಥಾನ ಏನು 94ರಲ್ಲಿ ಇದರ ಒಂದು ಬುನಾದಿ ಶುರುವಾಗಿದ್ದು ವೇದಾಂತದ ಹಿನ್ನೆಲೆಯನ್ನು ಇಟ್ಟುಕೊಂಡು ಶಿವಶಕ್ತಿಯ ಆರಾಧನೆಯ ಜೊತೆ ಆಧ್ಯಾತ್ಮಿಕದ ಹಿನ್ನೆಲೆಯಿಂದ ಬೆಳೆದಂಥ ಒಂದು ಆಶ್ರಮ, ಬೆಳೀತಾ ಇರತಕ್ಕಂಥ ಒಂದು ಆಶ್ರಮ. ವೇದಾಂತ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ವೇದಗಳ ಅಂತ್ಯ ಏನೊಂದು ಸೂಚನೆಯನ್ನು ಕೊಡುತ್ತೆ ನಮಗೆ ಅಂತಂದರೆ, ನೋಡೋ ನನ್ನಲ್ಲಿ ನಿನ್ನಲ್ಲಿ ಏನು ವ್ಯತ್ಯಾಸ ಇಲ್ಲ ಅನ್ನತ್ತೆ. ಅಹಂ ಬ್ರಹ್ಮಾಸ್ಮಿ ಅನ್ನತ್ತೆ, ತತ್ವಮಸಿ ಏನಂತೆ, ಅಯಮಾತ್ಮ ಬ್ರಹ್ಮ ಅನ್ನತ್ತೆ, ನಾನೇ ನೀನು ಅನ್ನತ್ತೆ, ನೀನೇ ನಾನು ಅಂತನತ್ತೆ. ಇಲ್ಲಿ ನಾನೇ ನೀನು ನೀನೇ ನಾನು ಅಂತಕ್ಕಂಥ ಭಾವನೆಯ ಹಿನ್ನೆಲೆಯಿಂದ ಆ ವೇದಾಂತದ ಒಂದು ಅಡಿಪಾಯದಿಂದ ಶುರುವಾಗಿರತಕ್ಕಂಥ ಆಶ್ರಮದಲ್ಲಿ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಕೇವಲ ಮನುಷ್ಯತ್ವಕ್ಕೆ ಮಾತ್ರನೇ ಹೊರತು ಬೇರೆ ಇನ್ನೇನಕ್ಕೆ ಪ್ರಾಧಾನ್ಯತೆಯನ್ನು ಕೊಡಲ್ಲ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಸಂತ ಇದ್ದ. ನನ್ನ ಕ್ಲಾಸಲ್ಲಿದ್ದವ್ರು ಬಹಳಷ್ಟು ಸತಿ ಈ ಕಥೆಯನ್ನು ಕೇಳಿದ. ಮನಾಲಿನಲ್ಲಿ ಮೇಲ್ಗಡೆ ನಚಿಕೇತ ತಲಾಬ್ ಅಂತ ಇವತ್ತಿಗೂ ಇದೆ. ಅದರ ಹತ್ರ ಒಂದು ಗುಡಿಸಲನ್ನು ಮಾಡಿಕೊಂಡು ನಮ್ಮ ಥರ ಅವನೊಬ್ಬ ಪಕ್ಕಡ ಸನ್ಯಾಸಿ ಜೀವನ ನಡೆಸ್ತಾ ಇದ್ದ. ಅವನ ಹತ್ರ ಯಾರೇ ಹೋದರೂ ಕೂಡ ಮನುಷ್ಯ ಬನೋ ಬೇಟ, ಮನುಷ್ಯ ಬನೋ ಅವನು ಅಷ್ಟೆ, ಇನ್ನೇನು ಮಾತಾಡ್ತಿರ್ಲಿಲ್ಲ. ಯಾವತ್ತೂ ಮಾತಾಡ್ದವನೇ ಅಲ್ಲ. ಆ ಕೆಳಗಡೆ ಹಳ್ಳಿಯಿಂದ ಪಾಪ ಗಂಡ ಹೆಂಡತಿ ಹೋಗಿ ದಿನ ಸೇವೆ ಮಾಡೋರು. ಒಂದಿನ ತಲೆ ಕೆಡ್ತು, ಇಷ್ಟೊಂದು ವರ್ಷದಿಂದ ಸೇವೆ ಮಾಡ್ತಾ ಈ ಏನು ಈ ಸನ್ಯಾಸಿ ಈ ಬಾಬಾ ಯಾವಾಗ ನೋಡಿದ್ರು ಮನುಷ್ಯ ಬನೋ ಅಂತ ಹೇಳ್ತಾನಲ್ಲ ಅಂಥೇಳಿ ಚೆನ್ನಾಗಿ ತರಾಟಕ್ಕೆ ತಗೊಂಡ್ರು. ಅವನು ನಕ್ಬಿಟ್ಟು ಕೊನೆಗೆ ಹೇಳ್ದ, ನೋಡು, ನಾನು ಹಾಕೊಂಡಿರ್ತಕ್ಕಂಥ ಈ ಶಾಲ್ ಇದೆಯಲ್ಲ, ನನ್ನ ತಪಸ್ಸಿನ ಶಕ್ತಿಯನ್ನು ಈ ಶಾಲಲ್ಲಿ ಇಟ್ಟಿದ್ದೀನಿ. ನಾ ಶಾಲೆ ಹಾಕೊಂಡಾಗ ಯಾರ ಮನಸ್ಸಿನಲ್ಲಿ ಏನು ವಿಕಾರತೆ ಇದೆ ಹಾಗೆ ನನಗೆ ಕಾಣಿಸ್ತಾರೆ ಹೊರತು ನಾನು ಇದುವರೆಗೂ ಮನುಷ್ಯನ ನೋಡೇ ಇಲ್ಲ ಕಣಯ್ಯ ಅಂದ್ಬಿಟ್ಟ. ಎಲ್ಲರಿಗೂ ಗಾಬರಿ ಆಯಿತು. ಅವರಿಬ್ಬರಿಗೆ ಕುತೂಹಲನೂ ಶುರುವಾಯಿತು. ಅಲ್ಲ, ಒಳ್ಳೆ ರಹಸ್ಯ ಹೇಳ್ಬಿಟ್ರಲ್ಲ ಸ್ವಾಮಿಗಳು ಇವತ್ತಿನ ದಿನ. ಅವ್ರು ನಿದ್ದೆ ಮಾಡಿದಾಗ ಯಾಕೆ ಕತ್ಕೊಂಡೋಗಿ ನನ್ನ ಹೆಂಡತಿ ನೋಡಬಾರ್ದು ಅಂತ ಒಂದು ಮನಸ್ಸಲ್ಲಿ ಶುರುವಾಯಿತು. ಆ ಸನ್ಯಾಸಿ ಮಲ್ಕೊಂಡಿದ್ದಾಗ ಎತ್ಕೊಂಡ್ಲ ಶಾಲ್ನ ಓಡೋಗಿ ಹೆಗಲ ಮೇಲೆ ಹಾಕೊಂಡು ಹೆಂಡತಿಯನ್ನು ನೋಡ್ದ. ಜೋರಾಗಿ ನಗಕ್ಕೆ ಶುರು ಮಾಡ್ದ. ಹೆಂಡತಿನೂ ಹೇಳಿದ್ಲು, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಸನ್ಯಾಸಿಗಳ ಸವಾಸ ಮಾಡಬೇಡ ಅಂತ. ನೀನು ಹೋಗಿ ಕೂತ್ಕೊಂಡು ನೀನು ಹುಚ್ಚುಚ್ಚಂಗೆ ಈಗ ನಗ್ತಿದ್ಯಾ, ಅದ್ಯಾಕೆ ಶಾಲ್ ಕೊಡು ಅಂತ ಅವಳು ಶಾಲ್ ಕಿತ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಗಂಡನ್ನು ನೋಡಿ ಅವಳು ನಕ್ಕುದ್ಲು. ನಿಧಾನಕ್ಕೆ ಅರ್ಥವಾಯಿತು, ಈ ಶಾಲ್ ಸವಾಸ ಬೇಡ ಅಂತ ಹೇಳಿ ವಾಪಸ್ಸು ಬಂದು ಆ ಸನ್ಯಾಸಿಗೆ ವಾಪಸ್ ಕೊಟ್ಬಿಟ್ರಂತೆ. ಸನ್ಯಾಸಿಗೂ ಕುತೂಹಲ, ಏನು ನೋಡಿದ್ರಿ ಅಂತ. ಸನ್ಯಾಸಿ ಕೇಳ್ತಾನೆ ಗಂಡನ್ನ, ಏನಯ್ಯ ನೋಡಿದೆ ಅಂತ. ಭಯ. ನಿಜ ಹೇಳದೇ ಇದ್ರೆ ಗುರುಗಳು ಯಾವ ಶಾಪ ಆಗ್ತಾರೋ ಅದು ಭಯ. ನಿಜ ಹೇಳಿದ್ರೆ ಈ ಹೆಂಡತಿಯಲ್ಲಿ ಹೊಡಿತಾಳೋ ಅದು ಭಯ. ಕೊನೆಗೆ ಹೇಳ್ತಾನಂತೆ, ನನ್ನ ಹೆಂಡತಿ ನನಗೆ ಕೋತಿ ಥರ ಕಂಡ್ಲು ಸ್ವಾಮೀಜಿ ಅಂತ. ಹೆಂಡತಿ ಹೇಳ್ತಾಳೆ, ನನ್ನ ಗಂಡ ನನಗೆ ಕತ್ತೆ ಥರ ಕಂಡ ಅಂತ. ಹಗಲು ರಾತ್ರಿ ನಾವು ಕತ್ತೆ ದುಡ್ದಂಗೆ ದುಡಿತಾ ಇದ್ದೀವಿ, ಚೆನ್ನಾಗಿ ನಾವು ಇಟ್ಕೊಳ್ಳಿ. ಕೋತಿ ಬುದ್ಧಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಮನುಷ್ಯನಾಗೋದು ಯಾವಾಗ?
ಆ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡಬೇಕು. ಅದೇ ವೇದಾಂತ ಮಾತನಾಡೋದು. ಆ ಮನುಷ್ಯ ಯಾವಾಗ ಆಗ್ತಾನೆ ಅಂದರೆ ಯಾವ ರೀತಿ ಈಗ ನೀವು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀರ. ತ್ಯಾಗೇನ ಏಕೇನ ಲೋಕಹಿತಾರ್ಥಾಯ ಜಗದ್ಹಿತಾಯ ಭಗವತ್ ಪ್ರೀತ್ಯರ್ತೆ. ನೀವೇನು ಸಂಕಲ್ಪಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀರಾ, ಅವಾಗಲೇ ಮನುಷ್ಯನಾಗಲಿಕ್ಕೆ ಮಾತ್ರ ಸಾಧ್ಯ. ನಾವೆಲ್ಲರೂ ಕೂಡ ಮನುಷ್ಯನಾಗಿ ಹುಟ್ಟುತ್ತಾ ಇದ್ದೀವಿ ಅಷ್ಟೆ. ಏನೇನೋ ಆಗಿ ಬೆಳಿತೀವಿ, ಹೆಂಗೆಂಗೋ ಹೋಗ್ತೀವಿ, ಹೆಂಗೆಂಗೋ ಸಾಯ್ತೀವಿ. ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬೆಳೆದು ಮನುಷ್ಯನಾಗಿ ನಾ ಶರೀರವನ್ನು ಬಿಡ್ತಾ ಇದ್ದೀನಿ ಅಂತಂದರೆ ಅದಕ್ಕಿನ್ನ ದೊಡ್ಡ ಕೊಡುಗೆ ಸಮಾಜಕ್ಕೆ ಬೇರೆ ಇನ್ನೊಂದು ಇಲ್ಲ. ಅದಕ್ಕಿನ್ನ ದೊಡ್ಡ ಕೊಡುಗೆ ನನ್ನ ಸಂಸಾರಕ್ಕೆ ಇನ್ನೊಂದು ಇಲ್ಲ. ಆಸ್ತಿ ಪಾಸ್ತಿನೂ ಇಲ್ಲ ಇದ್ರ ಮುಂದೆ. ಆ ಮನುಷ್ಯತ್ವ ನನ್ನಲ್ಲಿ ಬರಬೇಕು ಅಂತಂದರೆ, ಮನುಷ್ಯತ್ವ ಅಂದರೆ ಏನಪ್ಪ ಅಂತಂದರೆ ತ್ಯಾಗದ ಪ್ರತೀಕ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ವ್ಯಾವಹಾರಿಕ ಸತ್ವದಲ್ಲಿ ದೃಷ್ಟಿಯಿಂದ ನಾವು ನೋಡಿದಾಗ ಮನುಷ್ಯ ಅಂತಂದರೆ ಅವನಷ್ಟು ಸ್ವಾರ್ಥಪರ ಜೀವನ ಯಾವ ಪಶು ಪಕ್ಷಿ ಪ್ರಾಣಿಯೂ ಜೀವನ ನಡೆಸೋದಿಲ್ಲ. ಆದರೆ ಸ್ವಾರ್ಥವನ್ನು ಹೊರತುಪಡಿಸಿ ಸ್ವಾರ್ಥದಿಂದ ಹೊರಗಡೆ ಯಾವನ ಹೆಜ್ಜೆ ಹಾಕ್ತಾನೋ ಅವನಲ್ಲಿ ಮನುಷ್ಯತ್ವ ಇರುತ್ತೆ. ಬಹಳ ಉತ್ತಮ ಪುರುಷನಾಗ್ತಾನೆ, ಅತಿ ಉತ್ಕೃಷ್ಟಕ್ಕೆ ಸಮಾಜದಲ್ಲಿ ಬೆಳೀತಾನೆ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ, ನೀವೇನು ಸ್ವಯಂ ಸೇವಕರಿದ್ದೀರಾ, ಆ ಸ್ವಾರ್ಥಪರವಾಗಿರ್ತಕ್ಕಂಥ ಚಿಂತನೆಗಳೆಲ್ಲವನ್ನು ಕೂಡ ದಾಟಿ ಇರತಕ್ಕಂಥವ್ರು. ಯಾಕೆಂದರೆ ಇವತ್ತು ಒಂದಿನ ಅಲ್ಲ, ಬಹಳಷ್ಟು ವರ್ಷಗಳಿಂದ ನೀವು ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರ. ಯಾವಾಗ ನಾವು ಸೇವಾ ಮನೋಭಾವನೆಗೆ ಇಳಿತೀವಿ ಆವಾಗ ನಮ್ಮ ಅಂತಃಕರಣ ಶುದ್ಧಿ ಆಗುತ್ತೆ. ಯಾವಾಗ ನನ್ನ ಅಂತಃಕರಣ ಶುದ್ಧಿ ಆಗತ್ತೆ, ಆ ಅಂತಃಕರಣದಲ್ಲಿರ್ತಕ್ಕಂಥ ದೋಷ ಮಲವಿಕ್ಷೇಪಾದಿಗಳು ಹೊರಟೋಗುತ್ತೆ. ಆವರಣ ಭಂಗವಾಗಬೇಕು ಅಂತಂದರೆ ಶ್ರವಣ ಮನನ ನಿಧಿಧ್ಯಾಸನ. ಅದರಿಂದ ನೀವೆಲ್ಲರೂ ಕೂಡ ಬನ್ನಿ, ಒಳಗೆ ಬನ್ನಿ. ನೀವೆಲ್ಲರೂ ಕೂಡ ಯಾರ್ಯಾರು ಇಲ್ಲಿ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀರ, ನಿಮ್ಮ ಅಂತಃಕರಣ ಎಷ್ಟು ಪರಿಶುದ್ಧವಾಗಿದೆ ಅಂತಂತಂದರೆ 24 ಗಂಟೆ ಈ ಚಳಿನಲ್ಲಿ ನಿಂತ್ಕೊಂಡು ನೀವು ಕೆಲಸ ಮಾಡಬೇಕು ಅಂತಂದರೆ ಇದು ಸಾಮಾನ್ಯ ಅಲ್ಲ. ಗಂಡ ಹೆಂಡ್ತಿರು ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ. ಮನೆ ಮಠ ನಿಮಗೆಲ್ಲರಿಗೂ ಬಹಳಷ್ಟು ಜವಾಬ್ದಾರಿ ಇದೆ. ಮನೆಗಳಲ್ಲಿ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಕ್ಸಾಮ್ ನಡೀತಾ ಇದೆ ಬಹಳಷ್ಟು ಜನಕ್ಕೆ. ಆದರೂ ಕೂಡ ಸೇವೆ ಮಾಡಬೇಕಪ್ಪ, ನಾನು ಆ ಭಗವಂತನ ಸೇವೆಯನ್ನು ಮಾಡಬೇಕಣಯ್ಯ ಅಂದ್ಬಿಟ್ಟು ಎಲ್ಲವನ್ನು ಮರೆತು ನೀವು ಬಂದಿದ್ದೀರಾ ಅಂದರೆ ಅದಕ್ಕಿನ್ನ ಉತ್ತಮ ಮತ್ತೊಂದು ಇಲ್ಲ. ಭಾಳಷ್ಟು ಜನ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ, ನಾಳೆ ದಿನ ಕೆಲವ್ರಿಗೆ ಎಕ್ಸಾಮ್ ಇದೆ. ಅಂಥವರು ಕೂಡ ನಿನ್ನೆ ರಾತ್ರಿ ಬಂದು 1-2-3 ಅವರ್ ಕೆಲಸ ಸೇವೆಯನ್ನು ಮಾಡಿ ಹೋಗಿದ್ದಾರೆ. ಏನು ಈಶ್ವರನ ಆರಾಧನೆಯನ್ನು ಮಾಡ್ತೀರಾ, ಈಶ್ವರನ ಸೇವೆಯನ್ನು ಮಾಡ್ತೀರಾ. ಈಶ್ವರ ವೈರಾಗ್ಯ ಪುರುಷ ಅಂತ ಹೇಳ್ತೀವಿ, ಅವನು ವೈರಾಗ್ಯವನ್ನು ಕೊಡ್ತಾನೆ ಅಂತ. ಏನಯ್ಯ ಹಾಗಾದರೆ ಇಲ್ಲಿ ಬಂದು ಈಶ್ವರನ ಸೇವೆ ಮಾಡಿದ್ದಕ್ಕೆ ನಂಗೆ ವೈರಾಗ್ಯ ಬಂದುಬಿಟ್ರೆ ನನ್ನ ಸಂಸಾರ ಏನಯ್ಯ? ವೈರಾಗ್ಯ ಕೊಡ್ತಾನೆ ಅಂತಂದರೆ ಏನಪ್ಪ ಅಂತಂದರೆ, ನನ್ನಲ್ಲಿ ಏನಿದೆ, ನನ್ನಲ್ಲಿ ಎಷ್ಟಿದೆ, ಎಷ್ಟಾರೋ ಇರ್ಬೋದು, ಅದರಲ್ಲೇ ತೃಪ್ತಿಯನ್ನು ಪಡೆತಕ್ಕಂಥ ಒಂದು ಮನೋಭಾವನೆಯನ್ನು ಭಗವಂತ ಕೊಡ್ತಾನೆ. ಅದನ್ನು ವೈರಾಗ್ಯ ಅಂತ ಹೇಳ್ತೀವಿ. ವೈರಾಗ್ಯನೇ ನಂಗೆ ಬೆಳಕಣೆಯ ಅಂತಲ್ಲ, ನನ್ನಲ್ಲಿ ಇರತಕ್ಕಂಥ ವಸ್ತುವಿನಲ್ಲಿ ನನಗೆ ಆನಂದ ಇದೆ, ತೃಪ್ತಿ ಇದೆ, ಅದು ಕಳೆದೋದ್ರೂ ಅದರ ಮೇಲೆ ಅಭಿಲಾಷೆ, ಆಕಾಂಕ್ಷೆ, ಅಪೇಕ್ಷೆ ಇಲ್ಲ. ಇದನ್ನು ವೈರಾಗ್ಯ ಅಂತ ಹೇಳ್ತೀವಿ. ಒಬ್ಬ ಗುರುಗಳ ಹತ್ರ ಹೋದನಂತೆ. ಸ್ವಲ್ಪ ಸಂಪಾದನೆ ಜಾಸ್ತಿ ಆಯಿತು. ಅವ್ರು ಗುರುಗಳ ಹತ್ರ ಹೋದ. ಗುರುಗಳೇ, ನಮ್ಮ ಮನೆ ಯಾಕೋ ಭಾಳ ಚಿಕ್ಕದಾಗ್ಬಿಟ್ಟಿದೆ, ಒಂದು ದೊಡ್ಡ ಮನೆ ತಗೋಬೇಕು ನಾನು ಅಂದ. ಗುರುಗಳಿಗೆ ಆಶ್ಚರ್ಯ, ಅದಂಗೆ ಇದ್ದಕ್ಕಿದ್ದಂಗೆ ಮನೆ ಚಿಕ್ಕದಾಗಕ್ಕೆ ಸಾಧ್ಯ? ಇಷ್ಟೊಂದು ವರ್ಷದಿಂದ ನೀನು ಮಲ್ಲಿದ್ದಲ್ಲ, ಯಾರ್ಯಾರಿದ್ದಾರೆ ಮನೆಯಲ್ಲಿ ಇಂದ? ನಾನು, ನನ್ನ ಹೆಂಡತಿ, 2 ಮಕ್ಕಳು, ಒಂದು 4 ಮೇಕೆ, ಒಂದು 4 ಕುರಿ, 2 ಎಮ್ಮೆ ಅಂದ. ಒಂದು ಕೆಲಸ ಮಾಡೋ, ಇವತ್ತಿನ ದಿನ ಆ 4 ಕೋಳಿ ಕುರಿ ಏನು ಇಟ್ಕೊಂಡಿದ್ಯಾ ಅದನ್ನು ಮನೆಯೊಳಗೆ ಸೇರಿಸ್ಕೊಂಡ. ಗುರುವಾಕ್ಯ, ಬೇರೆ ದಾರಿ ಇಲ್ಲ.
ಮನೆಗೆ ಸೇರಿಸ್ಕೊಂಡ ಒಳಗಡೆ. ಅವನು ಅವನ ಹೆಂಡತಿ 2 ಮಕ್ಕಳಿಗೆ ಸಾಕಾಗಿರಲಿಲ್ಲ ಮನೆ. ಈಗ 4 ಮೇಕೆ ಒಳಗೆ ಬಂತು. 1 ವಾರ ಕಳೀತು. ಗುರುಗಳ ಹತ್ರ ಹೋದ, ಗುರುಗಳೇ ಏನು ಮಾಡಲಿ ಅಂತ. ಇರೋ ಕೋಳಿ ಇಟ್ಕೊಂಡಿದ್ಯಲ್ಲ ಇನ್ನೊಂದು 4 ಅದನ್ನು ಒಳಗೆ ಹಾಕು ಅಂದ. ಮೇಕೆ ಒಳಗೆ ಬಂತು, ಕೋಳಿ ಒಳಗೆ ಬಂತು. 2 ವಾರ ಕಳೀತು. ಉಸಿರು ಕಟ್ಟೋಂಗಾಯ್ತು ಅವನಿಗೆ. ಮತ್ತೆ 3ನೇ ವಾರ ಹೋದಾಗ ಆ 2 ಎಮ್ಮೆನ ಒಳಗೆ ಕರ್ಕೊಂಡ್ಬಿಡಯ್ಯ ಅಂತ. ಇವ್ರು ಈಚೆ ಬರೋ ಪರಿಸ್ಥಿತಿ. ಬಹಳ ಕಷ್ಟಪಟ್ಟು ಹೋದ. ಅದ್ರ ಮುಂದಿನ ವಾರ ಹೋದ. ಇನ್ನೇನು ಹೇಳ್ತಾರ, ಎಲ್ಲಾನು ತೆಗೆದು ಈಚೆಗೆ ಹಾಕೋ ಅಂದ ಗುರು. ಎಲ್ಲಾನು ತೆಗೆದು ಈಚೆಗೆ ಹಾಕಿದ್ರು. ನೆಕ್ಸ್ಟ್ ವಾರ ಬಂದ. ಅವಾಗ ಗುರುಗಳು ಕೇಳಿದ್ರು, ಹಿಂಗಿದೆಯೋ ಒಂದು. ಅಯ್ಯೋ ಗುರುಗಳೇ, ನಮ್ಮ ಮನೆ ಬಹಳ ದೊಡ್ಡದಾಗಿದೆ ಅಂದ. ದೊಡ್ಡದು ಚಿಕ್ಕದು, ಬಡತನ, ನಾನು ಹಣವಂತ ಶ್ರೀಮಂತಿಕೆ ಎಲ್ಲವೂ ಕೂಡ ನಾನು ಯೋಚನೆ ಮಾಡೋದ್ರ ಮೇಲೆ ಇದೆ. ಆ ಮನೆ ಏನು ಚಿಕ್ಕದಾಗಿತ್ತು ಅವನಿಗೆ, 4 ವಾರದಲ್ಲಿ ದೊಡ್ಡದಾಗೋಯ್ತು ಅವನಿಗೆ. ಆ ಒಂದು ದೊಡ್ಡತನ ಏನಿದೆ, ಮಾನಸಿಕ ಶ್ರೀಮಂತಿಗೆ ಬರೋದು ಕೇವಲ ನೀವು ಮಾಡ್ತಾ ಇರ್ತಕ್ಕಂಥ ಸೇವೆಯಿಂದ ಬಿಟ್ಟರೆ ಬೇರೆ ಯಾವತ್ತರಿಂದನೂ ಬರಲಿಕ್ಕೆ ಸಾಧ್ಯ ಇಲ್ಲ. ನ ಕರ್ಮಣ ನ ಪ್ರಜೆಯ ನ ಧನೇನ. ಹಣದಿಂದ ಬರೋದಿಲ್ಲ ಶ್ರೀಮಂತಿಗೆ. ನನ್ನ ಸುತ್ತಮುತ್ತ ಇರತಕ್ಕಂಥ ಜನ ಸಂಪತ್ತಿನಿಂದ ನನಗೆ ಶ್ರೀಮಂತಿಗೆ ಬರೋದಿಲ್ಲ. ತ್ಯಾಗೇನ ಏಕೇನ. ನಾನೇನು ಸೇವೆಯನ್ನು ಮಾಡ್ತೀನಿ, ತ್ಯಾಗವನ್ನು ಮಾಡ್ತೀನಿ, ಅದರಿಂದನೇ ಅವನಿಗೆ ಆ ಉತ್ಕೃಷ್ಟವಾಗಿರತಕ್ಕಂಥ ಶ್ರೀಮಂತಿಗೆ ಬರಲಿಕ್ಕೆ ಸಾಧ್ಯ. ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮಂಥ ಶ್ರೀಮಂತರು ಮತ್ತೊಬ್ಬರು ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಈ ರೀತಿಯಾಗಿರತಕ್ಕಂಥ ಬೃಹತ್ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಅತಿರಥ ಮಹಾರಥರು. ನೀವೇನು ಸಾಮಾನ್ಯದವರಲ್ಲ. ನೀವೆಲ್ಲ ಏನು ರುದ್ರ ಘನನ ರುದ್ರ ಘನಪಾರಾಯಣದಲ್ಲಿ ಈಗ ತಾನೇ ಮಾಡಿದ್ದೀರ. ರುದ್ರ ಘನಪಾರಾಯಣದಲ್ಲಿ ಅತಿರುದ್ರ ಯಾಗವನ್ನು ಮಾಡಬೇಕು ಅಂತಕ್ಕಂಥ ನಿಮ್ಮ ಸಂಕಲ್ಪ ಇದೆಯಲ್ಲ, ಏನು ಕುಶಾಲ್, ನಿಜ ತಾನೆ? ನೋಡಿ ಮೂವಂದ್ರು ಇವರೇ ಇಲ್ಲ. ಆ ಥರ ಸಂಕಲ್ಪ ಯಾರೂ ತಗೊಳ್ಲಿಕ್ಕೆ ಆಗೋದಿಲ್ಲ. ತಗೊಂಡಿದ್ದೀರಲ್ಲ? ಅದಕ್ಕೋಸ್ಕರ ಹೇಳೋದು, ಈ ಪಾರಾಯಣಗಳಲ್ಲಿ ಬಹಳಷ್ಟು ಜನ ಕಲಿದೇರವರು ಇದ್ದಾರೆ. ಒಂದು ಚಿಕ್ಕದಾಗಿ ಮಾಹಿತಿಯನ್ನು ಕೊಡ್ತೀನಿ. ಏನು ಪುರೋಹಿತರು ಮಂತ್ರಗಳನ್ನು ಹೇಳ್ತಾರೆ, ಅದು ಸಂಹಿತಾ ಪಾಠ ಅಂತ ಹೇಳ್ತೀವಿ. ಆ ಸಂಹಿತಾ ಒಟ್ಟು 8 ವಿಕೃತಿ ಪಾಠಗಳು ಅಂತ, 8 ವಿಧವಾಗಿ. ಅದೇ ಓಂ ನಮಃ ಶಿವಾಯ, ಅದು ಸಂಹಿತಾ ಪಾಠ. ಓಂ ನಮಃ ಶಿವಾಯ ಇದು ಪದ, ಓಂ ನಮಃ ಶಿವಾಯ ಕ್ರಮ. ಆ ರೀತಿಯಾಗಿ ಆ ಒಂದೊಂದು ಶಬ್ದಗಳನ್ನು ಸೇರಿಸ್ಕೊಳ್ಳೋದು ಮಾಡೋದು. ಆ ರೀತಿಯಾಗಿ ಉತ್ಕೃಷ್ಟವಾಗಿ ಲಾಸ್ಟ್ ಸ್ಟೈಲ್ ಏನಿದೆ ಅದನ್ನು ಘನ ಅಂತ ಹೇಳ್ತೀವಿ. ಅದರ ಘನಕ್ಕಿನ್ನ 1 ಪಟ್ಟು ಕೆಳಗಿನ ಪಾಠ ಅಂತಂದ್ರೆ ಜಟಾಪಾಠ ಅಂತ. ಆ ಜಟಾಪಾಠ ತನಕ ಶಾಸ್ತ್ರ ಏನು ಹೇಳುತ್ತೆ, ಫಲವನ್ನ ಹೇಳುತ್ತೆ. ನೀನೇನು ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ನಿಂಗೇನು ಫಲ ಸಿಗುತ್ತೋ ಅದನ್ನ ಜಟಾ ಸ್ಟೈಲಲ್ಲಿ, ಆ ಒಂದು ವಿಕೃತಿ ಪಾಠದಲ್ಲಿ ನೀವು ಪಾರಾಯಣ ಮಾಡಿದ್ದೆ ಆದರೆ ಅದರಿಂದ ನಿಮಗೆ 8 ಪಟ್ಟು ಜಾಸ್ತಿ ನಿನಗೆ ಫಲ ಸಿಗತ್ತೆ. ಹಾಗಾದ್ರೆ ಘನಕ್ಕೆ ಎಷ್ಟು ಸಿಗತ್ತೆ ಅಂತಂದ್ರೆ ಶಾಸ್ತ್ರಕ್ಕೆ ಗೊತ್ತಿಲ್ಲ. क्योंकि भगवान जब देता है चप्पड़ पाड़ कर देता है, कोई हिचकिचापन नहीं करता. ಅನ್ನಗಿಂತಿ ಅಂತ ಹೇಳ್ತೀವಿ. ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಪಾರಾಯಣವನ್ನು ನೀವು ಇವತ್ತು ಮಾಡಿದ್ದೀರಾ. ಶಿವರಾತ್ರಿಯ 4ನೇ ಯಾಮದಲ್ಲಿ ಇಲ್ಲ ಜಾವದಲ್ಲಿ ಅಂತ ಹೇಳ್ತೀವಿ. 4ನೇ ಜಾವ ಇಲ್ಲ 4ನೇ ಯಾಮ ಅಂತ ಹೇಳ್ತೀವಿ. 3 ಗಂಟೆಗಳಿಗೆ 1 ಯಾಮ.
ಶಿವರಾತ್ರಿ ಸಾಯಂಕಾಲ 6 ಗಂಟೆಗೆ ಶುರುವಾದರೆ ಬೆಳಗ್ಗೆ 6 ಗಂಟೆ ತನಕ ಈಗ ಮುಗಿದಿದೆ. ಆಯ್ತಾ ನಿಮ್ದು? ಆಯ್ತೇನೋ? ನಾಲ್ಕು ಯಾಮ, 3 ಗಂಟೆಗಳಿಗೆ ಒಂದು ಯಾಮ. ಸಾಯಂಕಾಲ 6 ಗಂಟೆಯಿಂದ 9 ಗಂಟೆಗೆ, 9ರಿಂದ 12, 12ರಿಂದ 3, 3ರಿಂದ ಮತ್ತೆ 6 ಗಂಟೆ. ಈ 4 ಯಾಮಗಳಲ್ಲೂ ಕೂಡ ಪೂಜೆಗಳನ್ನು ನಿರಂತರವಾಗಿ ಶಿವ ಆರಾಧನೆಯನ್ನು ಮಾಡ್ತಾರೆ. ಈ ಶಿವ ಆರಾಧನೆ ಶಿವರಾತ್ರಿಯಲ್ಲಿ ಏನಕ್ಕೆ ಅಷ್ಟೊಂದು ವಿಶೇಷ? ಬಹಳಷ್ಟು ಕಥೆಗಳ ಪ್ರಕಾರ ಈಶ್ವರ ಮದುವೆ ಆದಂಥ ದಿನ ಶಿವರಾತ್ರಿಯ ದಿನ, ಅವನು ಬಹಳ ಆನಂದದಲ್ಲಿದ್ದಂಥ ದಿನ, ಜೊತೆಗೆ ಆನಂದ ತಾಂಡವವನ್ನು ಆಡಿದಂಥ ದಿನ ಶಿವರಾತ್ರಿ. ಮಾಸ ಶಿವರಾತ್ರಿನೂ ಕೂಡ ಇದೆ. ಸಾಮಾನ್ಯವಾಗಿ ಈಶ್ವರ ತಾಂಡವ ನೃತ್ಯವನ್ನು ಆಡಿರ್ತಕ್ಕಂಥದ್ದು ಅವನಿಗೆ ಕೋಪ ಬಂದಾಗ. ಆದರೆ ಶಿವರಾತ್ರಿನಲ್ಲಿ ಆನಂದ ತಾಂಡವ, ಅವನು ಬಹಳಷ್ಟು ಆನಂದದಲ್ಲಿ ಉತ್ಕೃಷ್ಟತೆಯಲ್ಲಿ ಇದ್ದಾಗ ಅವಾಗ ಆಡದಂಥ ಒಂದು ಸಂತೋಷದಿದ್ದ ದಿನ. ಆದ್ದರಿಂದ ಈ ಒಂದು ಶಿವರಾತ್ರಿಯ ದಿನ ಏನು ಈಶ್ವರನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಬಹಳಷ್ಟು ಬೇಗ ಸುಪ್ರೀತನಾಗ್ತಾನೆ ಭಗವಂತ ಅಂತ. ಈ 4 ಯಾಮಗಳು ಉಪವಾಸವಿರಬೇಕು ಅಂತ ಎಷ್ಟೋ ಜನ ನನ್ನ ಹತ್ರ ಬಂದರು, ಪ್ರಸಾದ ಮಾಡ್ರಿ ಅಂದ್ರೆ, ಇಲ್ಲ ಸ್ವಾಮೀಜಿ ನಾವು ಉಪವಾಸದಲ್ಲಿದ್ದೀವಿ ಅಂತ. ನಾನು ಹೇಳಿದೆ, ಅಪ್ಪ ನನ್ನ ಗುರುಗಳ ಮಗನ ಹತ್ರ ಮಾತು ತಗೊಂಡಿದ್ದಾರೆ, ನೀ ಸಾಯೋ ತನಕ ಉಪವಾಸ ಇರಬೇಕು ಅಂತ. ನಾನು ಈಗಲೂ ಉಪವಾಸನೇ ಇದ್ದೀನಿ ಕಣೆ ಅಂತ ಹೇಳ್ಬಿಟ್ಟು ನಾನು ತಿಂತಾ ಇದ್ದೆ. ಅವ್ರು ಅನ್ಕೊಂಡ್ರು ಬಹುಶಃ ಸ್ವಾಮೀಜಿಗೆಲ್ಲ ತಲೆಕೆಟ್ಟಿರ್ಬೇಕು ಅಂತ. ಉಪವಾಸ ಅಂದ್ರೇನು? ಊಟ ಬಿಡೋದನ್ನು ಉಪವಾಸ ಅಂತ ಹೇಳೋಲ್ಲ. ಉಪ ಅಂತಂದ್ರೆ ಉಪ್ಪರಿಗೆ ಅಂತ, ಎತ್ತರದಲ್ಲಿ ವಾಸ ಮಾಡ್ತಕ್ಕಂಥದ್ದು. ನಿನ್ನೆ ಮಾನಸಿಕವಾಗಿ ಬಹಳಷ್ಟು ಎತ್ತರದಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಒಂದು ಉಪವಾಸ. ಉಪವಾಸ ಉಪ ಅಂದ್ರೆ ಹತ್ತಿರ ಅಂತ, ಹತ್ತಿರದಲ್ಲಿ ವಾಸ ಮಾಡ್ತಕ್ಕಂಥದ್ದು. ಯಾರ ಹತ್ತಿರ ವಾಸ ಮಾಡೋದು? ನನ್ನ ಹತ್ತಿರ ನಾನು ವಾಸ ಮಾಡ್ತಕ್ಕಂಥದ್ದು. ಯಾರ ಹತ್ರ ಇದೆಯೋ ನೀನು ಅಂದರೆ, ನನಗೆ ಹೆಂಡತಿ ಹತ್ರವಾಗಿದ್ದೀನಿ, ಗಂಡನ ಹತ್ರವಾಗಿದ್ದೀನಿ, ಪ್ರಯೋಜನ ಇಲ್ಲ. ನಿನ್ನ ಹತ್ರ ನೀನು ಯಾವಾಗ ಆಗ್ತೀಯ ಅದಕ್ಕೆ ಅವಾಗ ಸಿಗ್ತಕ್ಕಷ್ಟು ಆನಂದ ನೀನು ನಿನ್ನ ಹೆಂಡತಿ ಜೊತೆ ಇದ್ರೆ, ಗಂಡನ ಜೊತೆ ಇದ್ರೆ ಖಂಡಿತ ಸಿಗೋದಿಲ್ಲ. ಉಪವಾಸದ ಅರ್ಥ 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ ಈಶ್ವರ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ. ವೈಶ್ವಾನರ ಅಗ್ನಿಯಾಗಿ ನಾನು ಎಲ್ಲರ ಉದರದಲ್ಲಿ ನಾನೇ ಇರತಕ್ಕಂಥವನು ಅಂತ. ಹೊಟ್ಟೆ ಯಾವ ರೀತಿ ಇದೆ? ಒಂದು ಕುಂಡ ಇದ್ದಂಗಿದೆಯೋ ಇಲ್ವೋ, ಮಡಕೆ ಇದ್ದಂಗಿದೆಯೋ ಇಲ್ವೋ? ಆ ಕುಂಡದೊಳಗಡೆ ಅದರ ಮುಖಕ್ಕೆ ಅಂದರೆ ಅದರ ಬಾಯಿಗೆ ನೀವು ಆಹುತಿಯನ್ನು ಹಾಕ್ತೀರಿ ಹೊರತು ನೀವು ಯಾರೂ ಊಟ ಮಾಡೋದು. ಯಾವಾಗ ಆ ಯಜ್ಞದ ಫಲ ಸಿಗತ್ತೆ ಅಂತಂದ್ರೆ, ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಹೊಟ್ಟೆ ತುಂಬುತ್ತೆ, ಯಾಗದ ಫಲ ಸಿಗಲ್ಲ. ನಾನು ಒಂದೊಂದು ತುತ್ತನ್ನು ತಿನ್ನಬೇಕಾದ್ರೆ, ಹೇ ಈಶ್ವರ ಇದು ನಿನಗೆ ಕೊಡೋ, ನನಗಲ್ಲ. ಇಲ್ಲ ನಿಮ್ಮ ಆಂತರಿಕ ಇಷ್ಟ ದೇವರು ಯಾರೇ ಇರ್ಬೋದು, ಹನುಮಂತ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಜಗದಂಬೆ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಇದು ನಿನಗೆ ಕಣೆ ನನಗಲ್ಲ ಅಂತಕ್ಕಂಥ ಭಾವನೆಯಿಂದ ನೀವೇನಾದ್ರು ನುಂಗಿದ್ದೆ ಆದರೆ ಅವಾಗ ನೀವು ಉಪವಾಸ ಮಾಡಿದಂಥ ಫಲ ಸಿಗುತ್ತೆ ನಿಮಗೆ. ಹೊಟ್ಟೆ ತುಂಬತ್ತೆ, ರುಚಿನೂ ಗೊತ್ತಾಗತ್ತೆ, ಉಪವಾಸ ಮಾಡಿದಂಥ ಫಲ ಸಿಗುತ್ತೆ, ಯಾತ್ರಿಕಾಲ ಯಾಗ ಮಾಡಿದಂಥ ಫಲ ಸಿಗುತ್ತೆ. ಈಗ ನೀವೆಲ್ಲರೂ ಉಪವಾಸ ಮಾಡ್ತೀರಲ್ಲ, ಹೊರಗಡೆ ತಿನ್ನಿ, ಪಾನಿಪುರಿ ತಿನ್ನಿ, ಬೇಲ್ಪುರಿ ತಿನ್ನಿ, ಆದರೆ ಇದು ಕೇಳಿಸ್ಕೊಳ್ಳಿಕ್ಕೆ ಆನಂದವಾಗಿದೆ, ಬಹಳ ಚೆನ್ನಾಗಿರುತ್ತೆ. ಆದರೆ ಅನುಷ್ಠಾನಕ್ಕೆ ತರೋದು ಬಹಳಷ್ಟು ಕಷ್ಟ ಇದೆ. ನಾನು ಯಾಗಕ್ಕೆ ಕೂತ್ಕೊಂಡು ಇಂದ್ರಾಯ ಸ್ವಾಹ ಇಂದ್ರಾಯದನ್ನ ಮಮ ಅಂತ ಹೇಳಿದಾಗ
ಇಂದಿರಾ ಹೇಳಲ್ಲ ನನಗೆ, ಗುರುಗಳೇ ಸ್ವಾಮಿಗಳೇ ನೀವು ಒಂಚೂರು ಉಪ್ಪು ಕಡಿಮೆ ಹಾಕಿದ್ದೀರ ನನಗೆ ಅಂತ ಹೇಳ್ತಾನೆ ನಾವು. ಗಣಪತಿಗೆ ಸ್ವಾಹ, ಗಣಪತಿ ಇದನ್ನು ಅಂತ ಮೋದಕ ಹಾಕ್ತೀವಿ, ಮೋದಕಕ್ಕೆ ಒಂಚೂರು ಬೆಲ್ಲ ಕಡಿಮೆ ಆಗಿದೆ, ಸಕ್ಕರೆ ಕಡಿಮೆ ಆಗಿದೆ, ಒಂಚೂರು ಸಕ್ಕರೆ ಸೇರಿಸು ಅಂತ ಹೇಳ್ತಾನ? ಖಂಡಿತ ಹೇಳಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಹೇಳಿ? ಊಟ ಮಾಡ್ಬೇಕಾದ್ರೆ ರುಚಿಯನ್ನು ನೋಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಊಟ ಮಾಡ್ತಾ ಇರೋದು ಯಾಗ ಮಾಡ್ತಾ ಇದ್ದೀರೋ ಹೊರತು ನೀವು ಊಟ ಮಾಡ್ತಾ ಇಲ್ಲ. ಈ ಉದರದ ಕುಂಡಕ್ಕೆ ನೀವು ಅಗ್ನಿಗೆ ಆಹುತಿಯನ್ನು ನೀವೇನು ಕೊಡ್ತಾ ಇದ್ದೀರಾ? ಏನಿದೆಯೋ ಅದನ್ನು ಆಹುತಿ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮನೋಭಾವನೆಯಿಂದ ನೀವು ತಿಂದಿದ್ದೇ ಆದರೆ ಶರೀರ ಬಿಡೋ ತನಕನೂ ಕೂಡ ಉಪವಾಸ ಮಾಡಿದಂಥ ಫಲ ನಿಮಗೆ ಸಿಗತ್ತೆ, ಯಾಗ ಮಾಡಿದಂಥ ಫಲ ಸಿಗುತ್ತೆ, ಆರೋಗ್ಯನೂ ಸಿಗತ್ತೆ, ಜೊತೆಗೆ ಆಹಾರ ಶುದ್ಧಿ ಆಗತ್ತೆ, ಆಹಾರ ಸಾತ್ವಿಕವಾಗಿ ಪರಿಣಮಿಸುತ್ತೆ, ಬದಲಾವಣೆಯನ್ನು ಹೊಂದುತ್ತೆ. ಸಾಮಾನ್ಯವಾಗಿ ನಾ ಎಲ್ಲರಿಗೂ ಹೇಳ್ಕೊಡ್ತೀನಿ, ಯಾರ ಊಟ ಮಾಡಬೇಕಾದ್ರೆ ನಿಮ್ಮ ಗುರುಗಳಿಂದ ಏನು ಮಂತ್ರ ದೀಕ್ಷೆ ತೆಗೆದುಕೊಂಡಿದ್ದೀರಾ ಅದನ್ನು ಏನಪ್ಪ ಕೈ ಮೇಲೆ ಇಟ್ಬಿಟ್ಟು, ಆ ಅನ್ನದ ಮೇಲೆ ಇಟ್ಬಿಟ್ಟು ಒಂದು 3 ಸತಿ ಆ ಮಂತ್ರ ಹೇಳಿಬಿಟ್ಟು, ಅಪ್ಪ ಈಶ್ವರ ನಿನಗೆ ಅರ್ಪಣೆ ಕಣಯ್ಯ ಅಂತ ಮನಸ್ಸನ್ನು ಹೇಳ್ಕೊಂಡು ಊಟ ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ? ಆಹಾರದಲ್ಲಿ ಶುದ್ಧಿ ಬರಬೇಕು. ಅಯ್ಯೋ ನನ್ನ ಹೆಂಡತಿ ಮಾಡಿರೋದು ನನ್ನ ಗಂಡ, ಈಗಿನ ಕಾಲದಲ್ಲಿ ಗಂಡಂದ್ರು ಮಾಡ್ತಾರೆ, ಸೊ ನನ್ನ ಗಂಡ ಮಾಡಿರೋದು ಅಂದಾಗ ಶುದ್ಧಿಯಾಗೇ ಇರುತ್ತಲ್ಲ? ಖಂಡಿತ ಇಲ್ಲ. ಆ ವ್ಯಕ್ತಿ ಯಾರೇ ಆಗಿರ್ಬೋದು, ಅಡುಗೆಯನ್ನ ಮಾಡ್ಬೇಕಾದ್ರೆ ಅವನ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ, ಅವನಲ್ಲಿ ದುಃಖ ಇದ್ರೆ ಆ ದುಃಖದ ಒಂದು ತರಂಗಾಂತರಗಳು ಅವನು ಮಾಡ್ತಕ್ಕಂಥ ಅಡುಗೆಗೆ ಪ್ರವೇಶವಾಗಿರುತ್ತೆ. ಅದನ್ನು ಪುಂಜಿಸ್ತಕ್ಕಂಥ ವ್ಯಕ್ತಿ ದುಃಖಕ್ಕೆ ಒಳಗಾಗ್ತಾನವ. ಏನು ನೀವು ಮಂತ್ರದಿಂದ ಅದನ್ನ ಪ್ರೋಕ್ಷಣೆಯನ್ನು ಮಾಡ್ತೀರ, ಅಲ್ಲಿರ್ತಕ್ಕಂಥ ನಕಾರಾತ್ಮಕ ತರಂಗಾಂತರಗಳು ಹೋಗಿ ಸಕಾರಾತ್ಮಕ ತರಂಗಾಂತರಗಳು ಪ್ರವೇಶವಾಗುತ್ತೆ. ಸಾತ್ವಿಕ ನಮ್ಮಲ್ಲಿ ಹೆಚ್ಚಾಗಿ ಉಂಟಾಗುತ್ತೆ. ಇನ್ನು ಅಲಂಕಾರ ಆಗಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಬಹಳಷ್ಟು ತಿಳ್ಕೊಂಡಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಯಾಗಗಳನ್ನ ಮಾಡ್ತಕ್ಕಂಥವ್ರು, ಮಾಡಬೇಕಾಗಿರತಕ್ಕಂಥವ್ರು, ಲೋಕಹಿತಕ್ಕೋಸ್ಕರ. ಲೋಕಹಿತ ಏನೇ ಆ ಸ್ವಾಮೀಜಿ ಯಾವಾಗ ನೋಡಿದ್ರು ಲೋಕಹಿತ ಲೋಕಹಿತ ಅಂತ ಹೇಳ್ತಾರೆ ಅಂತ. ನನ್ನನ್ನು ಹೊರತುಪಡಿಸಿ ಬೇರೆ ಯಾವ ಲೋಕನೂ ಇಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಏನಾರೋ ಲೋಕ ಇದೆ ಅಂತಂದ್ರೆ ನನ್ನ ಸಹಿತವಾಗಿ, ಲೋಕದ ಹಿತವನ್ನು ನಾನು ಬಯಸ್ತಾ ಇದ್ದೀನಿ ಅಂತಂದ್ರೆ ಆ ಲೋಕದಲ್ಲೇ ನಾನೂ ಇರೋದ್ರಿಂದ ನನ್ನ ಹಿತದಿಂದ ಎಲ್ಲರೂ ಕೂಡ ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ. ಈ ವೇದಾಂತದ ಹಿನ್ನೆಲೆ ವಸುಧೈವ ಕುಟುಂಬಕಂ ಅನ್ನೋದನ್ನು ಹೇಳ್ಕೊಡುತ್ತೆ. ಬರೀ ನನ್ನ ಕುಟುಂಬ ಅಂತ ಮಾತ್ರ ಹೇಳ್ಕೊಡಲ್ಲ, ನೀವೆಲ್ಲರೂ ನನ್ನವರು ಅಂತಕ್ಕಂಥ ಒಂದು ಭಾವನೆ. ನಿಮಗೂ ಅದೇ ಭಾವನೆ ಇದೆ. ಆ ಕಾರಣಕ್ಕೋಸ್ಕರ ಇವತ್ತಿನ ದಿನ ನೀವೆಲ್ಲರೂ ಇಲ್ಲಿ ನನ್ನ ಜೊತೆ ಇರಬೇಕು. ಅದನ್ನೇ ವಸುಧೈವ ಕುಟುಂಬಕಂ ಅಂತ ಹೇಳೋದು. ಆ ಈಶ್ವರ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಎಲ್ಲರೂ ಕೂಡ ಸುಖವಾಗಿ ಆನಂದವಾಗಿ ಜೀವನವನ್ನು ನಡೆಸಲಿ ಅಂತ ಹೇಳ್ತಾ, ಸುಖ ಅನ್ನೋದು ಹಣದಿಂದ ಬರ್ತಕ್ಕಂಥದ್ದು, ಆನಂದ ಅಂತಕ್ಕಂಥದ್ದು ನಿಮ್ಮ ಮಾನಸಿಕ ಸ್ಥಿತಿ. ಹಣದಿಂದ ನೀವು ಆನಂದವನ್ನು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಸುಖ ಅದು ಕೇವಲ ಕ್ಷಣಿಕ, ಆನಂದ ಶಾಶ್ವತ. ಅದಕ್ಕೆ ಸಾಮಾನ್ಯವಾಗಿ ಸನ್ಯಾಸಿಗಳು ಅವರ ಹೆಸರನ್ನು ಕೊನೆಯಲ್ಲಿ ಆನಂದ ಅಂತ ಯಾವಾಗಲೂ ಇಟ್ಕೊಂಡಿರ್ತಾರೆ. ಅಬ್ಸರ್ವ್ ಮಾಡಿ ನೋಡಿಬೇಕಾದ್ರೆ ಆತ್ಮನಿಷ್ಠಾನಂದ ಹೋಗ್ತಾನೆ, ಸ್ವರೂಪಾನಂದ. ಸೊ ಎಲ್ಲ ಹೆಸರನ್ನ ಕೊನೆಯಲ್ಲಿ ಆನಂದ ಅಂತ ಇರುತ್ತೆ. ಏನಕ್ಕೆ? ಸುಖಕ್ಕಿನ್ನ ಉತ್ಕೃಷ್ಟವಾಗಿರತಕ್ಕಂಥದ್ದು ಆನಂದ. ಆ ಆನಂದ ನಿಮ್ಗೆಲ್ಲರಿಗೂ ಸಿಗಲಿ.
ಆನಂದ ಎಲ್ಲರೂ ಸುಖ ಸಿಗುತ್ತೆ, ಆನಂದ ಸಿಗಲ್ಲ. ಆನಂದ ಸಿಗಲಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಸ್ವರೂಪದ ಬೋಧನೆ ನಿಮ್ಗಾದಾಗ ಅದು ನಿಮ್ಗೆ ಆನಂದ ಸಿಕ್ಕಂಗೆ ಲೆಕ್ಕ. ವಜ್ರ ಬಹಳಷ್ಟು ಹೊಳಪು. ಅದಕ್ಕೆ ಆ ವಜ್ರದ ವ್ಯಾಪಾರಿ ಏನು ಮಾಡ್ತಾನೆ, ಒಂದು 62 ಕಟ್ಟು ಮಾಡ್ತಾನವ ಆ ಒಂದು ಕಲ್ಲಿಗೆ. ಅದ್ರ ಮೇಲ್ಗಡೆ ಇರ್ತಕ್ಕಂಥ ಕೊಳೆಯನ್ನೆಲ್ಲ ತೆಗಿತಾನೆ. ಯಾವ ವಜ್ರದ ವ್ಯಾಪಾರಿಯ ಹತ್ರನೂ ಕೂಡ ಆ ಟೆಕ್ನಿಕ್ ಇಲ್ಲ, ಆ ಒಂದು ಸಾಮರ್ಥ್ಯ ಇಲ್ಲ, ಆ ಒಂದು ಶಕ್ತಿ ಇಲ್ಲ. ಆ ವಜ್ರಕ್ಕೆ ಹೊಳಪನ್ನ ತುಂಬತಕ್ಕಂಥ ಶಕ್ತಿ ಅವನಿಗಿಲ್ಲ. ಆದರೆ ಅದ್ರ ಮೇಲ್ಗಡೆ ಇರ್ತಕ್ಕಂಥ ಕೊಳೆಯನ್ನ ತೆಗಿತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ. ಯಾವಾಗ ಈ ಒಂದು ವಜ್ರದ ಮೇಲೆ ಕೂದಿರ್ತಕ್ಕಂಥ ಕೊಳೆ ಹೊರಟೋಯ್ತು ಅಂದ್ರೆ, ಆ ಪ್ರಕಾಶ, ಆ ಹೊಳಪು ನಿಮ್ಮ ಜನ್ಮಸಿದ್ಧ ಹಕ್ಕು, ಅದು ನಿಮ್ಮ ಸ್ವಸ್ವರೂಪ. ಅದನ್ನೇ ನಾವಿಲ್ಲಿ ಆನಂದ ಅಂತಕ್ಕಂಥದ್ದು ಹೇಳ್ಬೋದು. ಅದರಿಂದ ಆನಂದವನ್ನು ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಶಾಸ್ತ್ರಗಳು ಕೂಡ ಏನನ್ನು ಹೇಳುತ್ತೆ ಅಂತಂದ್ರೆ, ನೀನು ಅದಲ್ಲ, ನೀನು ಅದಲ್ಲ, ನೀನು ಅದಲ್ಲ ಅಂತ ಹೇಳಿ ನೀನೇನು ಅಂತ ತಿಳಿಸುತ್ತೆ. ನೀನು ಬ್ರಹ್ಮಾನಂದವನ್ನು ಯಾವ ಥರ ಪಡಿಬಹುದು ಖಂಡಿತ ಹೇಳೋದಿಲ್ಲ. ನಿನ್ನಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ಯಾವ ರೀತಿ ಕಿತ್ತು ಹಾಕಬಹುದು ಅಂತ ಹೇಳ್ಕೊಡುತ್ತೆ. ಯಾಕೆ? ಆ ಬ್ರಹ್ಮಾನಂದದ ಸ್ವರೂಪ ನೀವೇ ಆಗಿರೋದ್ರಿಂದ, ಆ ಆನಂದ ನಿಮ್ಮ ಸ್ವಸ್ವರೂಪ ಆಗಿರೋದ್ರಿಂದ, ಆ ಆನಂದದ ಬೋಧನೆ ನಿಮ್ಮೆಲ್ಲರಿಗೂ ಕೂಡ ಆಗಲಿ ಅಂತ ಹೇಳ್ತಾ, ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ. ಮತ್ತೊಂದು ಸತ್ಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ 8 ಜನ ಬಂದು ಹೋಗಿರ್ಬೋದು, ಇಲ್ಲಿ ಒಳಗಡೆ ಇದ್ದವರು ಗೊತ್ತಾಗತ್ತೆ. ಯಾರು ಹೇಳ್ತೀರಾ? ಎಷ್ಟು ಜನ ಬಂದು ಹೋಗಿರ್ಬೋದು? 3 ಲಕ್ಷ. ಇಲ್ಲ ನೋಡಿ, ಒಬ್ರು 3 ಲಕ್ಷ ಇರ್ಬೋದು ಅಂತಾರೆ. ನಾನು ಏನು ಅರ್ಥ ಮಾಡ್ಕೋಬೇಕು? ಎಷ್ಟಿರ್ಬೋದಪ್ಪ ಅಂತಂದ್ರೆ 3 ಲಕ್ಷ ಇರ್ಬೋದು ಸ್ವಾಮೀಜಿ ಅಂತಾರೆ. ಇಲ್ಲಿ ತೋರಿಸ್ತಾ ಇರೋದು 5, ಬಾಯಲ್ಲಿ ಹೇಳ್ತಾ ಇರೋದು 3. ಅಂತೂ ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ, ಅಷ್ಟಂತೂ ಗ್ಯಾರಂಟಿ. ಈ ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ ಅಂತಂದ್ರೆ, ಅವರ ಅಷ್ಟು ಜನದ ಮನಸ್ಸಿನಲ್ಲಿ ಇರುತ್ತೆ, ಇಲ್ಲಪ್ಪ ಓಂಕಾರಾಶ್ರಮಕ್ಕೆ ಹೋಗಿ ಅಲ್ಲಿ ಜ್ಯೋತಿರ್ಲಿಂಗ ದೇವಸ್ಥಾನ ಮಾಡಿ ದರ್ಶನ ಮಾಡಿದ್ರೆ ಅಲ್ಲೆಲ್ಲರೂ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಾರೆ ಕಣಯ್ಯ, ಅಲ್ಲೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ ಕಣಯ್ಯ. ಆ ಪ್ರೀತಿ ವಿಶ್ವಾಸ, ಆ ವ್ಯವಸ್ಥೆಗೆ ಕಾರಣೀಭೂತರಾಗಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ. ಆದ್ರಿಂದ ಅಷ್ಟೊಂದು ಜನ ಬಂದು ಹೋಗಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನೀವೆಲ್ಲರೂ ಕೂಡ. ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಈ ಒಂದು ಕ್ಷೇತ್ರದಲ್ಲಿ ಲೋಕಹಿತಕ್ಕೋಸ್ಕರ ಆಗಲಿ ಅಂತ ಹೇಳ್ತಾ, ಇಲ್ಲಿ ನಾನು ಒಬ್ಬರನ್ನು ಹೊಗಳ್ತಾ ಹೋಯ್ತು ಅಂದರೆ ಒಂದು 400 ಜನ ವಾಲಂಟಿಯರ್ಸ್ ಇದ್ದಾರೆ. ಆದರೆ 24 ಗಂಟೆ ದುಡ್ದಿರ್ತಕ್ಕಂಥವರು ಕೊನೆ ಪಕ್ಷ ಎಷ್ಟು ಜನ ಇರ್ಬೋದು? 24 ಅವರ್ಸ್ ಒಂದು 100 ಜನ. ಯಾರ್ಯಾರ ಹೆಸರು ಹೇಳಲಿಕ್ಕೆ ಸಾಧ್ಯ ನಾನು? ಆದ್ದರಿಂದ ಎಲ್ಲ ಕೂಡ ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ. ಆ ಪರಿಶ್ರಮದ ಫಲವಾಗಿ ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ. ನೀವೆಲ್ಲರೂ ಸುಮ್ಮನೆ ಬಂದು ಸೇವೆ ಮಾಡಲಿಲ್ಲ. ನಿಮ್ಮ ಯಥಾಶಕ್ತಿ ಪ್ರಕಾರ ಬಹಳಷ್ಟು ಜನ ಸಕ್ಕರೆ ತಂದು ಕೊಟ್ಟಿದ್ದಾರೆ, ಬೇಳೆ ತಂದು ಕೊಟ್ಟಿದ್ದಾರೆ, ಹಿಟ್ಟು ತಂದು ಕೊಟ್ಟಿದ್ದಾರೆ, ಅಕ್ಕಿ ತಂದು ಕೊಟ್ಟಿದ್ದಾರೆ, ಎಣ್ಣೆ ತಂದು ಕೊಟ್ಟಿದ್ದಾರೆ, ತುಪ್ಪ ತಂದು ಕೊಟ್ಟಿದ್ದಾರೆ. ಏನೇನು ಅನ್ಸುತ್ತೋ ಅದೆಲ್ಲ ತಂದು ಕೊಟ್ಟಿದ್ದಾರೆ. ಏನಕ್ಕೆ? ನಮ್ಮ ಆಶ್ರಮಪ್ಪ, ಜನ ಬರ್ತಾರೆ, ಅವರೆಲ್ಲರೂ ಚೆನ್ನಾಗಿರಬೇಕು ಅಂತ. ಆ ನಿಮ್ಮ ಮನೋಭಾವನೆಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಅದು ಬಹಳಷ್ಟು ಕಡಿಮೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಶಕ್ತಿಯ ಜಗದಂಬೆ ನಿಮ್ಗೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಬರ್ತಕ್ಕಂಥ ಭಾನುವಾರ, ಎಷ್ಟನೇ ತಾರೀಕು ಭಾನುವಾರ? 2